ಆ ದೀಪ ತೆಗೆದು ಮಧ್ಯದಲ್ಲಿ ಅಲ್ಲಿ ಇಟ್ಕೊಂಡು ದೊಡ್ಡದು ಇದನ್ನು ಇನ್ನೊಬ್ಬರು ಕೊಡಿ, ಇಲ್ಲಿ ಹಚ್ಬೇಕು, ಇಲ್ಲಿ ಆ ಕಡೆ ಹಾಕಿ ಮಧ್ಯದಲ್ಲಿ ಅಥವಾ ಇನ್ನು ಸ್ವಲ್ಪ ಆ ಕಡೆ ಗಿಡ ಅವರು ಹಚ್ಕೊಳ್ಳೋಣ. ಅಥವಾ ಈ ಸಣ್ಣದೇ ಆ ಕಡೆ ಈ ಕಡೆ ಮೂವ್ ಮಾಡೋಕ್ಕಾಗುತ್ತೆ. ಟೋಟಲಿ ಎಲ್ಲಾರು ಹಚ್ಕೊಳ್ಳುವಾಗ ಅದ್ರಲ್ಲಿ ಹಚ್ಕೊಳ್ಳಿ ಅಷ್ಟೇ. ಇಲ್ಲೊಂದು ಬೇಡ, ಅಲ್ಲಿ ಹರಿ ಓಂ. ಈಗ ಎಲ್ಲರಿಗೂ ಯಜ್ಞ ಮಾಡಿ ಬರೋರೇ ಇಲ್ಲಿ ಕೂತ್ಕೊಂಡಿರೋದು ಆಚಮನ ಮಾಡೋಣ. ಎಲ್ಲರ ಬಲ್ಗೈ ನೇರ ಹಾಕೊಳ್ಳಿ. ಈಗ ಎಡಗೈ ಒಂದು ಚಮಚ ನೀರು ಹಾಕೊಳ್ಳಿಲ್ಲ, ಒಂದೊಂದೇ ನೀರು ಹಾಕೊಳ್ಳಿ. ಎಲ್ಲರೂ ಕೂಡ ಮನಸ್ಸಲ್ಲಿ ನಿಮ್ಮ ಕಥೆ ಶುಭೇ ಶೋಭನೆ ಹೋತೆ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾಬ್ಧೆ ಶ್ವೇತವರಾಹಕಲ್ಪೆ ವೈವಸ್ವರಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ
ಪ್ರಕಟ ಮಾಡಿದ್ದೀನಿ, ನಮ್ಮ ಆ್ಯಪಲ್ಲಿ ಹಾಕಿದ್ದೀನಿ, ಅದನ್ನ ನೋಡ್ಕೊಂಡು ಹೇಳ್ಬೇಕು. ಮಮ ಉಪಾಸ ಸಮಸ್ತ ದುರಿತ ಕ್ಷೇತ್ರ ಶ್ರೀ ಪರಮೇಶ್ವರ ಚುಪ್. ಇಲ್ಲಿ ವಂದಿಸಿದೆ ನಾನು. ಅಸ್ಮಾಕಂ ಸಹ ಕುಟುಂಬಾನಾಂ ಅಸ್ಮಾಕಂ ರಾಷ್ಟ್ರಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ಅಗ್ನಿಹೋತ್ರಂ ಕರಿಷ್ಯಾಮಃ. ಅಥೇಶ್ವರ
ಎಲ್ಲರಿಗೂ ಇವಾಗ ಗೊತ್ತಿದೆ ಅಲ್ವಾ? ಅಧಿಕೇನು ಮನ್ಯಸ್ವ ಓಂ ಹನುಮತೇನು ಮನ್ಯಸ್ವ ಓಂ ಸರಸ್ವತ್ಯನು ಮನ್ಯಸ್ವ ಓಂ ದೇವ ಸವಿತಂ ಪ್ರಸುವ ಯಜ್ಞಂ ಪ್ರಸುವ ಯಜ್ಞಪತಿ ಫಲಾಯ ದಿವ್ಯೋ ಗಂಧರ್ವಕೇತಮು ಕೇತನ್ನ ಪುರಾತು ವಾಚಸ್ಪತಿ ವಾಚನ್ನ ಸ್ವದತೋ ಓಂ ಅಗ್ನಯೇ ಸ್ವಾಹಾ ಇದಮಗ್ನಯೇ ಇದನ್ನ ಮಮ ಓಂ ಸೋಮಾಯ ಸ್ವಾಹಾ ಇದಂ ಸೋಮಾಯ ಇದನ್ನ ಮಮ ಓಂ ಪ್ರಜಾಪತಯೇ ಸ್ವಾಹಾ ಇದಂ ಪ್ರಜಾಪತಯೇ ಇದನ್ನ ಮಮ ಓಂ ಇಂದ್ರಾಯ ಸ್ವಾಹಾ ಇದಮಿಂದ್ರಾಯ ಇದನ್ನ ಮಮ. ಈಗ ನಿಮ್ಮಂತರಿರುವಂತ ಎಳ್ಳು ಮತ್ತೆ ಹೋಮದ ಪುಡಿನ ಯಾರ್ಯಾರಿದ್ದೀರಿ ಇಬ್ಬಿಬ್ರು ಹಂಚ್ಕೊಂಡು ಹಾಕಿ ಒಬ್ಬರು ತುಪ್ಪ ಹಾಕಿ ಹೋಗಿ ನೋಡಿದ್ರಲ್ಲ ಆ ಪುಡಿ ಹಾಕ್ತಾರೆ. ಎಲ್ಲರೂ ಏನಾದ್ರೂ ಹಾಕ್ಬೇಕು. ಯಾವ್ದು ಪುಡಿನ ಯಾವುದು ಎಳ್ಳಿದೆ ಹೋಮದ ಪುಡಿ ಇದೆ ಅಲ್ಲಿ ನಿಮ್ಗೆ ಸಾಕಾಗ್ತದೆ ಇನ್ನೊಂದೆರಡು ಇಟ್ಕೊಳ್ಬೇಕು. ಎಲ್ಲಾಗತ್ತ ಅಲ್ಲಿ ಎಲ್ಲಾಗತ್ತ ಬೇಕಾದ್ರೆ ಒಂದೆರಡು ದೊಡ್ಡ ತಗೊಳ್ಳಿ ನೋಡಿ. ಅದು ದೊಡ್ಡ ತಗೊಂಡು ಈಗ ಎಲ್ಲಿದೆ ಹಾಕಿಸ್ಕೊಳ್ಳಿ. ಇದು ಎಲ್ಲಾರು ಇದೆಯಾ? ಓಕೆ. ಓಂ ಸೂರ್ಯೋ ಜ್ಯೋತಿರ್ ಸೂರ್ಯ ಸ್ವಾಹಾ ಓಂ ಸೂರ್ಯೋ ವರ್ಚೋ ಜ್ಯೋತಿರ್ವರ್ಚ ಸ್ವಾಹಾ ಓಂ ಜ್ಯೋತಿ ಸೂರ್ಯ ಸೂರ್ಯೋ ಜ್ಯೋತಿ ಸ್ವಾಹಾ ಓಂ
धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो न प्रचोदयात् स्वाहा ॐ त्र्यम्बकैर्यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीयमामृतात् स्वाहा इदं मृत्युञ्जयाय इदं नमः ಈಗ ಇನ್ನೊಂದು ವಿಶೇಷವಾದ ಆಹುತಿ ಇದೆ. ಇದನ್ನ ನಾನಿವಾಗ ಒಂದು ಮಂತ್ರ ಹೇಳ್ತೀನಿ. ಮಂತ್ರ ಹೇಳುವಾಗ ಸ್ವಾಹ ಹೇಳಿದ ಬಟ್ಟೆಯನ್ನೇ ಅವ್ರಿಗೆ ಕೊಡು. ಇಸ್ಕೊಳ್ಳಿ. ಇಲ್ಲಿ ಕೊಡು. ಅಲ್ಲಿ ಅಲ್ಲಿ ಮಧ್ಯವಾದ ಮಂತ್ರ ಒಬ್ಬರು ತಗೊಳ್ಳಿ. ಇಲ್ಲೊಬ್ರು ಒಂದು ಅಲ್ಲಲ್ಲ ಬಿಡಿ ಅಲ್ಲ ಒಂದಕ್ಕೊಂದಷ್ಟೇ ಇಲ್ಲಿಗೆ ಇವ್ರಿಗೆ ಯಾರು ಕೊಡಿ. ಇನ್ನು ಸದ್ಯಸ್ಬೇಕು. ಓಕೆ ಅಲ್ಲ ಓಕೆ. ಇವಾಗ ಈ ಮಂತ್ರ ಹೇಳ್ತೀನಿ. ಈ ಮಂತ್ರ ಹೇಳಿದಾಗ ಈ ಶಾಂತಿ ಎರಡು ಮಂತ್ರ ನಮಗೆ ನಾನು ನೋಡ್ಲಿಲ್ಲ. ನನ್ನ ಕಣ್ಣಿಗೆ ನಂಗೆ ಗೊತ್ತಾಗಿದೆ. ಹರಿ ಓಂ. ಬಿಚ್ಚಿ ಬೆಚ್ಚಿ ಪರವಾಗಿಲ್ಲ. ಒಂದು ಸಂಪ್ರದಾಯಗಳು ಎಲ್ಲ ನಾವು ಪಾಲಿಸಲ್ಲ. ಅದನ್ನ ಯಜ್ಞ ಮಾಡ್ಬೇಕಾದ್ರೆ ಅದಕ್ಕೆ ಆದಂತ ವೈಶಿಷ್ಟ್ಯ ಇರುತ್ತೆ. ಮಾಡಬೇಕು. ಈ ಮಂತ್ರ ಹೇಳ್ತೀನಿ. ಎಲ್ಲ ಓಂ ಅಷ್ಟೇ ಹೇಳಿ. ಎಲ್ಲ ಓಂಕಾರ ಹೇಳಿ. ತುಂಬಾ ಆರು ಹೋಗುವಾಗ ಹಾಕ್ಬೇಡಿ, ಹಾಕಿದ್ದು ಪಚನ ಹಾಕ್ಬೇಕು. ಅದರಿಂದ ಸ್ವಲ್ಪ ಒಂದೆರಡು ಹಾಕಿ, ಆಮೇಲೆ ಅದೆಲ್ಲ ಪ್ರಸಾದ ಕೈ ಕೊಟ್ಟುಕೊಳ್ಳೋದಿಲ್ಲ ಆಗಬೇಕಾದ್ರೆ. ಯಾರು ಜಾಸ್ತಿ ಹಾಕ್ಬೇಡಿ, ಜಾಸ್ತಿ ಹಾಕಿದ್ರೆ ಪಚನ ಆಗಲ್ಲ. ಪಚನ ಆಗಲ್ಲ ಪ್ರಯೋಜನ ಇಲ್ಲ. ಇಲ್ಲ ಇದು ಹಾಕಿ
ಮೂರು ಸರಿ ಹಾಕ್ಬೇಕು. ಒಂದ್ ಕೆಲಸ ಮಾಡಿ, ಚಿಕ್ಕ ಚಿಕ್ಕ ತುಂಟದವರೆಲ್ಲ 3 ಸಲ ಒಂದೊಂದು ಇದನ್ನ ಹಾಕಿದ್ರು ಸಾಕು. ಎಂತದನ್ನ? ದ್ರಾಕ್ಷಿನ. ಯಾಕಂದ್ರೆ ಅದ್ರಲ್ಲಿ ಪಚನ ಆಗ್ಬೇಕು. ಸರ್ವಂ ವೈ ಪೂರ್ಣಂ ಮನಸ್ಸಿನಲ್ಲಿಯೇ ನಿಮ್ಮೆಲ್ಲ ತುರ್ತುಗಳಿಗೂ ಆತ್ಮಶಾಂತಿ ಕಾರಣಕ್ಕೋಸ್ಕರ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರಿಗೂ ಸದ್ಗತಿ ಸಿಗಬೇಕು. ಆತ್ಮಕ್ಕೆ ಸಾವಿಲ್ಲ. ಹಾಗಾಗಿ ನಮ್ಮೆಲ್ಲ ಪಿತೃಗಳು ಯಾರ್ಯಾರು ಗತಿಸಿದ್ದಾರೆ ಅವರವರ ಸತ್ಕರ್ಮದಂತೆ ಆಯಾ ಜನ್ಮವನ್ನು ಅವರು ಪಡೆದಿರ್ತಾರೆ. ಇವಾಗ ಇರುವ ಜನ್ಮದಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಎಷ್ಟಾದ್ರೂ ನಮಗೆಲ್ಲ ಜನ್ಮವನ್ನು ಕೊಟ್ಟಂತ ಪಿತೃಗಳು ಅವರು ಯಾವುದೇ ಜನ್ಮದಲ್ಲಿ ಯಾವುದೇ ರೂಪದಲ್ಲಿ ಇರಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಾವೆಲ್ಲರೂ ಸೇರಿ ಆನಂದವಾಗಿ ಯಜ್ಞವನ್ನು ಮಾಡಿದ್ದೇವೆ. ಯಾಕೆ ಮಾಡಬೇಕು? ಏನು ತುಪ್ಪ ಇದೆಲ್ಲ ಹೆಚ್ಚಾಗಿದೆಯಾ? ಇದಕ್ಕೇನಾದ್ರು ಒಂದು ಕಾರಣ ಇರಬೇಕಲ್ಲ. ಈ ಕಾರಣಗಳನ್ನ ಅಥವಾ ಏನ್ ಲಾಭ ಆಗುತ್ತೆ ಅನ್ನೋದನ್ನ ಚರ್ಚೆ ಮಾಡೋದ್ರಿಂದ ಇದು ಅರ್ಥ ಆಗೋದಿಲ್ಲ. ಬಹುಶಃ ನಾನಾದ್ರೂ ಅನ್ಕೋತೀನಿ, ಹೆಚ್ಚು ಕಮ್ಮಿ 1 ಗಂಟೆಯಿಂದ ನಾವೆಲ್ಲ ಇಲ್ಲಿ ಕುಳಿತು ಮಂತ್ರನ ಪಠಿಸಿದೀವಿ. ಆ ಮಂತ್ರ ತರಂಗಗಳು ಇಲ್ಲೆಲ್ಲ ವ್ಯಾಪಿಸಿ ನಮ್ಮೆಲ್ಲರ ಹೃನ್ಮನವನ್ನ ಹೊಕ್ಕಿದೆ.
ಎಲ್ಲರ ಮನಸ್ಸು ಕೂಡ ಪ್ರಫುಲ್ಲವಾಗಿದೆ. ಪವಿತ್ರವಾದಂಥ ವಾತಾವರಣ ನಮ್ಮೊಳಗೆ ಹೊರಗೆ ಎಲ್ಲ ನಿರ್ಮಾಣವಾಗಿದೆ. ಯಜ್ಞದಿಂದ ಆಗಬೇಕಾದ್ದು ಇದೇನೆ. ಅಯಂತ ಇದ್ಮ ಆತ್ಮಾ ಜಾತ ವೇದಸ್ತೇನೇಧ್ಯಸ್ವ ವರ್ಧಸ್ವ ಚೇತವತ್ತಯ ಚಾಸ್ಮಾನ್ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನಾನ್ನಾದ್ಯೇನ ಸಮೇಧಯ ಸ್ವಾಹ. ಈ ಮಂತ್ರವನ್ನು ಹೇಳಿಕೊಂಡು ಸಮಿತಿಯನ್ನ ಇಟ್ಟು ಅದಕ್ಕೆ ನಾವು ತುಪ್ಪವನ್ನು ಹಾಕಿ ಪ್ರಜ್ವಲಿಸ್ತೀವಿ. ಯಾಕೆ? ಇದು ಒಂದು ಕೇವಲ ಸಾಂಕೇತಿಕ. ನಮ್ಮ ಆತ್ಮವನ್ನೇ ಸಮರ್ಪಣೆ ಮಾಡ್ತಾ ಇದ್ದೇವೆ ಭಗವಂತನಿಗೆ. ಭಗವಂತ, ನಿನ್ನಲ್ಲಿ ನನ್ನನ್ನ ನಾನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ. ನನ್ನೊಳಗೆ ಇದ್ದೀಯಲ್ಲ ನೀನು, ನೀನು ಜಾಗೃತನಾಗು 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 ಹೇಳಿ ಒಳಗಿರುವಂತಹ ಅಡಗಿ ಕುಳಿತಿರುವಂತಹ ಆ ಚೈತನ್ಯವನ್ನ ಜಾಗೃತ ಮಾಡಬೇಕು. ನೀನೇ ನಾನು, ನಾನೇ ನೀನು ಅನ್ನುವ ಭಾವ ಗೊತ್ತಾಗ್ಬೇಕು. ಇದು ಕೇವಲ ಶರೀರ ಅಲ್ಲ ರೀ. ನಾವು ಅನ್ಕೊಂಡು ಬಿಡ್ತೀವಿ ನಾವೆಲ್ಲ ಬಹಳ ದೊಡ್ಡ 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 ಕೆಲಸಗಳಿದ್ದೀವಿ, ಶ್ರೀಮಂತರಿದ್ದೀವಿ, ಬುದ್ಧಿವಂತರಿದ್ದೀವಿ, ನಾನು ಗ್ರೇಟ್ ಅಂತ ಹೇಳಿ ಕೆಲವರು, ಅಯ್ಯೋ ನನ್ನ ಹತ್ರ ಹಣ ಇಲ್ಲ, ನಾನು ಬಡವ, ನಾನು ಯಾವುದೋ ಸಣ್ಣ ಕೆಲಸದಲ್ಲಿದ್ದೀನಿ ಅನ್ನುವಂತಹ ಮಾನಸಿಕತೆಯಲ್ಲಿ ಇನ್ನು ಕೆಲವರು ಒದಾಡ್ತಾ ಇರ್ತೀವಿ. ಚೆನ್ನಾಗಿದ್ದಂಥವ್ರು, ಓ ನಾನು ನನ್ನಿಂದಲೇ ಇಷ್ಟೆಲ್ಲ ಆಗಿದೆ ಅಂತೇಳಿ ಭಾವಿಸ್ತೀವಿ. ಆದ್ರೆ ನಿಜವಾಗ್ಲೂ ನಾವು ಯಾರ್ರಿ? ನಾವು ಅಹಂ ಬ್ರಹ್ಮಾಸ್ಮಿ. ನಾವೆಲ್ಲ ಭಗವಂತನ ಸ್ವರೂಪರಿ. ಯಾರು ಮೇಲೂ ಅಲ್ಲ, ಕೀಳು ಅಲ್ಲ, ಯಾರು ದೊಡ್ಡವರು ಅಲ್ಲ, ಚಿಕ್ಕವರು ಅಲ್ಲ. ನಾವೆಲ್ಲ ಭಗವತ್ ಸ್ವರೂಪರು. ಅದು ನಮಗೆ ಗೊತ್ತಾಗ್ತಾ ಇದೆ. ಯಜ್ಞದ ಮೂಲಕ ನಮ್ಗೆ ಅದು ಗೊತ್ತಾಗಬೇಕು. ಇಷ್ಟೇ ಯಜ್ಞದ ಮಹತ್ವ, ಇಷ್ಟೇ ಯಜ್ಞದ ನಮ್ಗೆ ಆಗ್ಬೇಕಾಗಿರೋದು, ಕಲಿಬೇಕಾಗಿರೋದು. ಒಳಗಿರುವಂತ ಪರಮಾತ್ಮನನ್ನ ನೀನು ಇದ್ದೀಯಪ್ಪ ಅಂತ ಒಪ್ಕೊಳ್ಬೇಕು. ಭಗವಂತ ನನ್ನೊಳಗಿದ್ದಾನೆ ಅಂತ ಆನಂದವಾಗಿರಬೇಕು. ಆತ್ಮವಿಶ್ವಾಸ ತುಂಬಿರಬೇಕು. ನನ್ನ ಬದುಕು ಹೊಸದಾಗಿರುತ್ತೆ. ಯಾಕೆಂದ್ರೆ ನಾನು ಭಗವತ್ ಸ್ವರೂಪಿ. ಎಲ್ಲ ಶಾಸ್ತ್ರಗಳು ಅದನ್ನೇ ಹೇಳುತ್ತಾರೆ. ಶಿವೋ ಭೂತ್ವ ಶಿವಂ ಯಜೆ. ಶಿವನ ಪೂಜೆ ಮಾಡ್ತಾ 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 ನೀನೇ ಶಿವನಾಗು. ಹಾಗಾಗಿ ನಾವೆಲ್ಲರೂ ಕೂಡ ಯಾಕೆ ನನಗೆ ಇನ್ನೂ ನಾನು ಭಗವತ್ ಸ್ವರೂಪ ಗೊತ್ತಾಗ್ತಾ ಇಲ್ಲ? ನನ್ನೊಳಗೆ ಅನೇಕ ಅಡ್ಡಿ ಆಗ್ತದೆ. ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ 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 ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಪ್ರತಿನಿತ್ಯನೂ ಕೂಡ ಇವತ್ತು ಹೋಯ್ತು, ನಾಳೆ ಮತ್ತೆ ಒಳಗಡೆ ಇರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಂಡಾಗ ಆ ಪರದೆ ಎಲ್ಲ ಓಪನ್ ಆಗತ್ತೆ. ಯಾವ ನಮ್ಮ ಭಗವಂತನ ಆ ಸಾಕ್ಷಿಯನ್ನ, ಆ ಒಂದು ಚೈತನ್ಯವನ್ನ ಕಾಣ್ದ ಮಾಡಿದೆ, ಅದು ಆ ಪೊರೆಯೆಲ್ಲ, ಆ ಪದರೆಲ್ಲ ದೂರ ಆಗಿ ಭಗವತ್ ಸಾಕ್ಷಾತ್ಕಾರ ಆಗಬೇಕಾದ್ರೆ ನಾವು ಪ್ರತಿನಿತ್ಯನೂ ಕೂಡ ನನ್ನೊಳಗಡೆ ಇರುವ ಕಲ್ಪಶವನ್ನು ಯಜ್ಞದಲ್ಲಿ ನಾವು ಮಾಡ್ಬೇಕಾದ್ರೆ ಅದೇ ರೀ. ಯಜ್ಞ ಮಾಡ್ತಾ 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 ಒಳಗಡೆ ಎಲ್ಲ ಕಲ್ಮಶ ಹೋಗಿ ನಾನು ಶುದ್ಧರಾಗಿದ್ದೇನೆ, ಪವಿತ್ರರಾಗಿದ್ದೇನೆ ಅನ್ನೋ ಭಾವಕ್ಕೆ ಬಂದ್ರೆ ಇವತ್ತಲ್ಲ ನಾಳೆ ಭಗವದ್ ದರ್ಶನ ಹೇಗಾಗಬೇಕು? ದರ್ಶನ ಯಾವಾಗ ಆನಂದವಾಗಿರ್ತೀವಿ, ಯಾವ ಚಿಂತೆ ಅವಾಗ ಗೊತ್ತಿಲ್ಲದೆ ಭಗವದ್ ದರ್ಶನ ಆಗುತ್ತೆ ಅಂತ ಆನಂದವಾಗಿ ಎಲ್ಲರೂ ಕೂಡ ಈ ಒಂದು ಸಂದರ್ಭದಲ್ಲಿ
ನಮ್ಮ ಪಿತೃಗಳೆಲ್ಲ ಆಶೀರ್ವಾದ ಮಾಡಿ ಅವರೆಲ್ಲರೂ ಸದ್ಗತಿಯನ್ನು ಪಡೆದಿರ್ತಾರೆ. ಅವರ ಮುಂದಿನ ಜನ್ಮದಲ್ಲಿ ಅವರು ವಿಮಾನ ಯಾವ ಜನ್ಮದಲ್ಲಿ ಎಲ್ಲಿದ್ದಾರೋ ಅವರು ಸುಖವಾಗಿರಲಿ ಅಂತೇಳಿ ಹಾರೈಸೋಣ. ಅವರೆಲ್ಲರ ಹಾರೈಕೆ ನಮ್ಮ ಮೇಲಿರುತ್ತೆ. ನಾವು ಅವರನ್ನು ನೆನೆಸ್ಕೊಳ್ಬೇಕು, ಸ್ಮರಣೆ ಮಾಡಬೇಕು. ಎಲ್ಲರೂ ಶಾಸ್ತ್ರಗಳನ್ನು ಬ್ರಹ್ಮಾರ್ಪಣಂ ಬ್ರಹ್ಮಣೇ ಬ್ರಹ್ಮ